ಕರ್ನಾಟಕ ರಾಜ್ಯ ಭೋವಿ ಬಡ್ರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಡಾಕ್ಟರ್ ಚೌಡಯ್ಯನವರ ಪುಸ್ತಕಗಳ ಲೋಕಾರ್ಪಣೆ. ವಿದ್ಯಾರ್ಥಿಗಳು ಪ್ರತಿಭೆಯಿಂದ ಮುಂದೆ ಬರಬೇಕು. ಅಂದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಶಿಕ್ಷಣದಿಂದ ಯಾರು ವಂಚಿತರಾಗಬಾರದು. ಆ ನಿಟ್ಟಿನಲ್ಲಿ ಎಸ್ಎಲ್ ಗಂಗಾಧರಪ್ಪ ಹಾಗೂ ಡಾಕ್ಟರ್ ಚೌಡಯ್ಯನವರ ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಅವರ ಕೊಡುಗೆ ಸಮಾಜಕ್ಕೆ ಅಪಾರವಾದದ್ದೆಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಕೇಂದ್ರ ಸಚಿವರಾದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಂಗಣ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಭೋವಿ ಬಡ್ರ ಸಂಘ ಹಮ್ಮಿಕೊಂಡ ರಾಜ್ಯ ಮಟ್ಟದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಡಾಕ್ಟರ್ ಚೌಡಯ್ಯ ಸಾಹಿತಿಗಳು ರಚಿಸಿದ ಪುಸ್ತಕಗಳ ಲೋಕಾರ್ಪಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿಭೆ ಎನ್ನುವುದು ಒಂದು ಜಾತಿಯ ವರ್ಗಕ್ಕೆ, ಧರ್ಮಕ್ಕೆ ಸೀಮಿತವಾಗಿರುವುದಿಲ್ಲ. ಅದು ಎಲ್ಲರಿಗೂ ಸಮಾನವಾಗಿರುತ್ತದೆ. ಭೋವಿ ಬಡ್ರ ಸಮುದಾಯದವರು ಶ್ರಮಜೀವಿಗಳು ಹಾಗೂ ಸ್ನೇಹಜೀವಿಗಳು ಎಂದ ಅವರು ಎಸ್ಎಲ್ ಗಂಗಾಧರಪ್ಪ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಎಸ್ಎಲ್ ಗಂಗಾಧರಪ್ಪ ಐಎಎಸ್ ನಿವೃತ್ತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಭೋವಿ ಬಡ್ರ ಸಂಘ ಬೆಂಗಳೂರು ಇವರ 80ನೇ ವಸಂತೋತ್ಸವ ಸಂಭ್ರಮಾಚರಣೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಅದೇ ಪ್ರಾಮಾಣಿಕತೆ, ದಕ್ಷತೆ, ನಿಷ್ಠೆಯ ತೋರಿಸುವಾಗ ಇನ್ನಷ್ಟು ವರ್ಷಗಳ ಕಾಲ ಸದಾಕಾಲ ನಾವು ನಿರೀಕ್ಷಿಸೋಣ. ಬರ್ತದೆ. ಹಣ ಮುಖ್ಯ ಅಲ್ಲ, ಪ್ರೆಸ್ಟೀಜ್ ಮುಖ್ಯವಲ್ಲ. ಅದು ಬದುಕಿದ ಕುಟುಂಬ ಅಥವಾ ಆ ಒಂದು ಜಾತಿ ಮುಖ್ಯ. ಆದ್ದರಿಂದ ಲೈಫ್ನಲ್ಲಿ ಇದು ಸಾಧ್ಯ ಇದೆ ಎಂಬುದನ್ನು ಪ್ರೂವ್ ಮಾಡಬೇಕು ಅಂತೇಳಿ. ಯಾಕಂದರೆ ನಾನು ಅಂತ ಬಡ ಕುಟುಂಬದಲ್ಲೇ ಬಂದವ. ಅಗ್ರಿಕಲ್ಚರ್ ಲೇಬರ್ ಫ್ಯಾಮಿಲಿ ನಾನು ಬಂದವ. ನಾನಾಗ ಮುಖ್ಯಮಂತ್ರಿ ಆಗಬೇಕಾದ್ರೆ ನೀವೇನೂ ಆಗ್ಬೋದು. ಈಗ ಹೆಚ್ಚು ಅನುಕೂಲದಲ್ಲಿ ನಾವೆಲ್ಲ ಭಾಳ ಕಷ್ಟದಿಂದ ಕಲಿತು ಅನೇಕ ಸಾರಿ ಉಪವಾಸ ಬಿದ್ದು ಮೇಲೆ ಬಂದವರು. ನನಗೆ ಈಗ ನಾನು ಒಂದಲ್ಲ 3 ಮಹಾಕಾವ್ಯ ಬರ್ತಿದ್ದೀನಿ. ಆಲೋಚನೆ ಮಾಡಿ, 3 ಮಹಾಕಾವ್ಯ. ಸರಸ್ವತಿ ಸನ್ಮಾನ ಸಿಕ್ಕಿದೆ, ಮೂರ್ತಿ ದೇವಿಗೆ ಸನ್ಮಾನ ಸಿಕ್ಕಿದೆ. ಇನ್ನೂ ಬರಿತಾ ಇದ್ದೇನೆ. ಈಗ ನಾನು ಇನ್ನೂ ಗದ್ಯ ಮಹಾಕಾವ್ಯವನ್ನು ಬರಿತಾ ಇದ್ದೇನೆ. 3 ವಾಲ್ಯೂಮ್ ಈಗಾಗಲೇ ಬಿಡುಗಡೆ ಆಗಿದೆ. ಅದು ವಿಶ್ವ ಸಂಸ್ಕೃತಿಯ ಮಹಾಯಾನ ಅಂತ. ಯಾವುದು ಕೂಡ ಸಾಧ್ಯ. ನೀವು ಕಳಿಸಿದ್ರೆ, ನಿಮ್ಮಲ್ಲಿ ಇಚ್ಛಾಶಕ್ತಿ ಇದ್ರೆ ದುಡಿಬೇಕು, ಪರಿಶ್ರಮ ಪಡಬೇಕು. ನಾನು ಬೆಳಿಗ್ಗೆ 4:30 ಗಂಟೆಗೆ ಎದ್ದು ರಾತ್ರಿ 12 ಗಂಟೆಗೆ ಮಲಗೋದು. ಆದ್ದರಿಂದ ನನಗೆ ಇನ್ನೂ ಅನೇಕರು ನಮ್ಮ ಮಿನಿಸ್ಟ್ರಿ ಎಲ್ಲ ಹೇಳೋದು, ನಿಮ್ಗೆ ಎಲ್ಲಿ ಟೈಮ್ ಇದೆ, ಹೇಗೆ. ನಾನು ಹೇಳಿದೆ, ನಿಮಗೆ ಮನಸ್ಸಿದ್ರೆ ಎಷ್ಟು ಟೈಮ್ ಇದೆ. ಮನಸ್ಸು ಬೇಕು, ಪರಿಶ್ರಮ ಬೇಕು, ಸೋಮಾರಿಗಳಾಗಬಾರ್ದು. ಇದಿದ್ರೆ ಮುಖ್ಯಮಂತ್ರಿನೂ ಆಗ್ಬೋದು, ಕೇಂದ್ರ ಮಂತ್ರಿನೂ ಆಗ್ಬೋದು, ಪ್ರಧಾನಿಯೂ ಆಗ್ಬೋದು, ದೊಡ್ಡ ದೊಡ್ಡ ಮಹಾಕಾವ್ಯಗಳನ್ನು ಕೂಡ ಬರೀಬೋದು. ನಾನು ಹೇಳುದು, ಮಕ್ಕಳು ಈ ರೀತಿಯ ಬದುಕು ನಿಮಗೆ ಸಾಧ್ಯ ಇದೆ. ಅದನ್ನು ಸಂಪಾದನೆ ಮಾಡತಕ್ಕಂಥದ್ದು, ಬದುಕಿನ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಆ ಇಚ್ಛಾಶಕ್ತಿ ಬೆಳೆಸ್ಕೊಳ್ಳಿ. ನೀವು ಯಾವುದು ಅಸಾಧ್ಯವೆಂಬುದು ಇಲ್ಲವೇ ಇಲ್ಲ ಎಂಬ ಒಂದು ಮಂತ್ರವನ್ನು ನೀವು ಮಾಡಿದರೆ ಇದೆಲ್ಲ ಸರಿಯಾಗುತ್ತೆ. ಈಗ ನಮ್ಮ ಡಾಕ್ಟರ್ ಚೌಡಯ್ಯನವರು ಅವರ ಒಂದು ಪುಸ್ತಕದ ಬಗ್ಗೆ ನಂತರ ಎಸ್ಎಲ್ ಗಂಗಾಧರಪ್ಪ ಅವರು ಮಾತನಾಡಿ, ಮೀಸಲಾತಿಯನ್ನು ನಂಬಿ ಬದುಕುವುದನ್ನ ನಮ್ಮ ಜನ ಬಿಡಬೇಕು, ಪ್ರತಿಭೆಯಿಂದ ಮುಂದೆ ಬರಬೇಕು ಎಂದವರು ತಮ್ಮ ವೃತ್ತಿ ಜೀವನದ ಬದುಕು ಹಾಗೂ ಕರ್ನಾಟಕ ರಾಜ್ಯ ಭೋವಿ ಬಡ್ರ ಸಂಘ ನಡೆದು ಬಂದ ದಾರಿಯ ಬಗ್ಗೆ ವಿವರಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಅನೇಕ ಕಾರಣಗಳಿಂದ ಅದು 10 ವರ್ಷ ಆಗಿ 70 ವರ್ಷಕ್ಕೆ ಬಂತು. ಮುಂದಿನ ವರ್ಷ 80 ವರ್ಷ ಆಗ್ತದೆ. 80 ವರ್ಷಕ್ಕೆ ಅದು ಮುಗೀತದೆ. ಅದು ಮತ್ತೆ ಪುನಃ ಮುಂದೆ 10 ವರ್ಷ ಹೋಗ್ತದೋ ಅಥವಾ ಅಲ್ಲಿಗೆ ಕೊನೆ ಆಗ್ತದೋ ಯಾರಿಗೂ ಗೊತ್ತಿಲ್ಲ. ಎರಡನೇ ಪಾಯಿಂಟ್ ಏನಂದರೆ, ಇದರಲ್ಲಿ ಈ ರಿಸರ್ವೇಷನ್, ಈ ಮೀಸಲಾತಿ ವಿಚಾರ ಇದೆಯಲ್ಲ, ಇದರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಡೀತಾ ಇದೆ. ರಾಜ್ಯದಲ್ಲೂ ಬರೀ ರಾಜಕೀಯ, ಕೇಂದ್ರದಲ್ಲೂ ರಾಜಕೀಯ. ಆದ್ದರಿಂದ ಇಷ್ಟು ಮಟ್ಟಿಗೆ ರಾಜಕೀಯ ನಡೀತಾ ಇರೋದ್ರಿಂದ
ಈ ಮೀಸಲಾತಿಯನ್ನು ನಂಬಿಕೊಂಡು ಮುಂದೆ ಯಾವ ಸಮಾಜವೂ ಹೋಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅದಾಗಬಾರ್ದು ಅಂದರೆ ಎಲ್ಲರೂ ಅವರವರ ಸ್ವಂತ ಶಕ್ತಿ, ಅವರವರ ಪರಿಶ್ರಮ ಅದ್ರ ಮೇಲೆ ಬರಬೇಕು ಹೊತ್ತು ನನಗೆ ರಿಸರ್ವೇಷನ್ ಇದೆ, ನಾಳೆ ಇಲ್ಲಿ ಟೀಚರ್ ಸೆಲೆಕ್ಷನ್ ಆಗ್ತೀನಿ, ಇಲ್ಲಿ KAS ಆಫೀಸರ್ ಆಗ್ತೀನಿ, ಅವೆಲ್ಲ ಬಿಟ್ಬಿಡಿ. ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಎಷ್ಟು ಮಟ್ಟಿಗೆ ಅದರ ಫಲ ಅನುಭವಿಸೋಕ್ಕೆ ಸಾಧ್ಯ ಅದನ್ನು ಅನುಭವಿಸಿ. ಆದರೆ ಅದನ್ನೇ ನಂಬಿಕೊಂಡು ಕೊನೆಯವರೆಗೂ ಇದೇ ಇರ್ತದೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಅದಕ್ಕೆ ಜೋರು ಬೀಳೋದು ಒಳ್ಳೆಯದಲ್ಲ. ಆದಷ್ಟು ಬೇಗ ಈ ಮೀಸಲಾತಿ ಹುಚ್ಚು, ಈ ಅಡಿಕ್ಷನ್ ಇದೆಯಲ್ಲ ಅದು ತೊಲಗಬೇಕು. ಗದಗಲ್ಲಿ ಮಾಡಿದ್ವಿ, ಹೊಸಪೇಟೆಯಲ್ಲಿ ಮಾಡಿದ್ವಿ, ಧಾರವಾಡದಲ್ಲಿ ಮಾಡಿದ್ವಿ, ನೆಲಮಂಗಲ ಮಾಡಿದ್ವಿ, ಬೆಂಗಳೂರಿನಲ್ಲೂ ಕೂಡ ಮಾತಾಡಿನಲ್ಲಿ 1 ವರ್ಷ ಮಾಡಿದ್ವಿ. ಈ ವರ್ಷ ಹೀಗೆ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಾವ ಜನಾಂಗದ ಸಂಘವೂ ಕೂಡ ನಮ್ಮಷ್ಟು ಹೆಚ್ಚಿನ ಬಹುಮಾನ ಯಾರೂ ಕೊಡ್ತಾ ಇಲ್ಲ ಅಂತ ನನಗೆ ಅನಿಸ್ತದೆ. ಮೊದಲನೇ ಬಹುಮಾನ 15,000, ಎರಡನೇ ಬಹುಮಾನ 10,000, ಮೂರನೇ ಬಹುಮಾನ 8,000. ಅದನ್ನು ನಾವೇನು ಮಾಡಿದ್ದೀವಿ ಅಂದರೆ ಒಟ್ಟಾರೆ ರಾಜ್ಯದಾದ್ಯಂತ ಅರ್ಜಿಗಳು ಕರೆದ್ರೆ ಈ ಬೆಂಗಳೂರು ಮೈಸೂರಿನವರು ಇವರೇ ಹೊಡ್ಕೊಂಡ್ಬಿಡ್ತಾರೆ, ಎಲ್ಲ ಇವ್ರಿಗೆ ಬರ್ತದೆ. ಡಾಕ್ಟರ್ ಚೌಡಯ್ಯ ಸಾಹಿತಿಗಳು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಭೋವಿ ವಡ್ರ ಸಂಘ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನ ಸ್ವಾಗತಿಸಿದರು. ನಂತರ ಡಾಕ್ಟರ್ ಚೌಡಯ್ಯ ದಂಪತಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸಂಘಟನೆಯಲ್ಲಿ ಒಂದೇ ಕಾಲೇಜಿನಲ್ಲಿ ಒಂದೇ ಜಿಲ್ಲೆಯವರಾಗಿ ಬೆಳೆದು ಬಂದಂಥವರು ಇವತ್ತು ಕನ್ನಡ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಖ್ಯಾತ ಸಾಹಿತಿಗಳು, ನಾಟಕಕಾರರು, ನಿರ್ದೇಶಕರು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. LN ಮುಕುಂದರಾಜರವರು ಅವರು ಸಹ ನನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಗುರುಗಳು ತಪ್ಪಾಗಲ್ಲ. ನನ್ನ ಕೃತಿಗಳಿಗೆ ಹಲವಾರು ಮುನ್ನುಡಿಗಳನ್ನು ಬರೆದಿದ್ದಾರೆ, ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ KY ನಾರಾಯಣ ಸ್ವಾಮಿಯವರು ಸಹ ಈಗಾಗಲೇ ಬಂದಿದ್ದಾರೆ. ಅವರು ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿನಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು. ನಾನು ಬರೆದಂತಹ ಒಂದು ಕೃತಿಗೆ ಈ ನೆಲದ ಗುಣಗಳು, ಆ ಕೃತಿಗೆ ಮುನ್ನುಡಿಯನ್ನು ಬರೆದಿದ್ದಾರೆ. ಅವರು ಸಹ ಸಾಧನೆಗಳನ್ನು ಮಾಡ್ತಾ ಬೇಕಾದಷ್ಟು ಹೋಗಿದ್ದಾರೆ. ನೀವೆಲ್ಲ ಸಿನಿಮಾ ಪ್ರಪಂಚವನ್ನ ಇನ್ನೂ ಬೇಕಾದಷ್ಟು ಸಮಯ ಇದೆ. ಆದಷ್ಟು ನಾನು ನನ್ನ ಕೃತಿಗಳಲ್ಲಿ ಅವರ ಸಾಧನೆಗಳನ್ನು ಬರೆದಿದ್ದೇನೆ. ಆದ್ರಿಂದ ಅಂತ ಅಪರೂಪದ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸೋದಕ್ಕೆ ಈ ಒಂದು ಸಂದರ್ಭ ನಮಗೆ ಸೂಕ್ತ ಅಂತ ಇವತ್ತು ನಾವು MT ಮಲ್ಲೇಶ್ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಭೋವಿ ವಡ್ರ ಸಂಘ ಬೆಂಗಳೂರು ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಜಗದ್ಗುರು ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು. ಒಂದು ವೃದ್ಧರಲ್ಲಿರುವಂತಹ ಯುವಕರು, ನಾನು ಗಂಗಾಧರಪ್ಪರು ಕೇಳ್ತಾ ಇದ್ದೆ ನಮ್ಮ ಹೆಲ್ತ್ ಸೀಕ್ರೆಟ್ ಏನು ಅಂತೇಳಿ. ಅವರು ಬಿಟ್ಕೊಡ್ಲಿಲ್ಲ, ನನ್ನ ಮನೆಯವರು ನನ್ನ ಹೆಲ್ತ್ ಸೀಕ್ರೆಟ್ ಅಂತ ಹೇಳ್ಬಿಟ್ಟು. ಅವರು ತಮ್ಮ ದಿನಚರಿ ಹೇಳ್ತಾ ಇದ್ರು, ವಯೋಸಹಜವಾಗಿರುವಂತಹ ಹೇಗಿರುತ್ತೆ ದಿನಚರಿ ಅಂತ. ನಾನು ಹೇಳಿದೆ, ಗಾಂಧಿ ಹೇಳಿದ್ದಾರೆ ಫೇಸಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತೇಳಿ. ಮುಖ ಮನಸ್ಸಿನ ಭಾವನೆಯನ್ನು ಹೇಳುತ್ತಂತೆ. ನಿಮ್ಮ ತಾರುಣ್ಯ ಏನು ಹೇಳುತ್ತೆ ಅಂತಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಸರು ಗಂಗದಲ್ಲಿ ಬಂದ್ಕೊಂತಾರೆ ನೋಡೋಣ, 90 ಡಿಗ್ರಿ ಕೊಂತಾರೆ. ನಿಮ್ದಾಗಲಿ ಹಿಂದೆ ಮುಂದೆ ಮೇಲೆ ಕೆಳಗೆಲ್ಲ ತಕೊಂಡು ಹೋಗ್ಬೇಕು. ಅರ್ಥಾತ್ ಅವರು ವೃದ್ಧರಲ್ಲಿ ಯುವಕರಾದ್ರೆ ನೀವೆಲ್ಲ ಹೆಂಗಾದ್ರೆ ಯುವಕರಲ್ಲಿ ವೃದ್ಧರು ಗಂಟೆಗಳು ಒಪ್ಕೊಂಡ್ರೇನು? ಡಾಕ್ಟರ್ ಚೌಡಯ್ಯನವರು ರಚಿಸಿರುವಂತಹ SL ಗಂಗಾಧರಪ್ಪ
ಇಟ್ಟ ಹೆಜ್ಜೆ ದಿಟ್ಟ ನಿಲುವು ಎಂಬ ಕೃತಿ ಮತ್ತು ಈ ನೆಲದ ಗುಣ ಕೃತಿ ಲೋಕಾರ್ಪಣೆಯನ್ನ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ಈರಪ್ಪ ಮೊಯ್ಲಿ ಅವರು ಮಾಡಿದರು. ಪ್ರವಾಸ ಕಥನ ಕೃತಿ ಲೋಕಾರ್ಪಣೆಯನ್ನ ಪ್ರೊಫೆಸರ್ ವಿ ದೇವಪ್ಪ ಸದಸ್ಯರು ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು ಇವರು ಮಾಡಿದರು. ಡಾಕ್ಟರ್ ಚೌಡಯ್ಯನವರು ಸಾಹಿತಿಗಳು ಇವರ ಕೃತಿಗಳ ಅನಾವರಣವನ್ನ ಪ್ರೊಫೆಸರ್ ಎಲ್ಎನ್ ಮುಕುಂದ್ ರಾಜ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಅಕಾಡೆಮಿ ಇವರು ಮಾಡಿದರು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಕೈಪಿಡಿ ಬಿಡುಗಡೆಯನ್ನ ಜನಾರ್ದನ ಸ್ವಾಮಿ ಮಾಜಿ ಲೋಕಸಭಾ ಸದಸ್ಯರು ಮಾಡಿದರು. ಗ್ರಂಥಗಳ ಕುರಿತು ಉಪನ್ಯಾಸವನ್ನ ಡಾಕ್ಟರ್ ಕೆವೈ ನಾರಾಯಣಸ್ವಾಮಿ ನಿರ್ದೇಶಕರು ಕನ್ನಡ ಅಧ್ಯಯನ ಕೇಂದ್ರ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಡಾಕ್ಟರ್ ಡಾಮಿನಿಕ್ ನಿರ್ದೇಶಕರು ಕನ್ನಡ ಅಧ್ಯಯನ ಕೇಂದ್ರ ಜ್ಞಾನಭಾರತಿ ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಕೆಎನ್ ಅಮರೇಂದ್ರ ಪ್ರಾಂಶುಪಾಲರು ಶ್ರೀ ಸಿದ್ಧಗಂಗಾ ಪ್ರಥಮ ದರ್ಜೆ ಕಾಲೇಜು ನೆಲಮಂಗಲ ಇವರುಗಳು ನೀಡಿದರು. ಸಿಎಸ್ ಷಡಕ್ಷರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು. ಇನ್ನು ವೇದಿಕೆಯಲ್ಲಿ ಎಸ್ಟಿ ಸಿದ್ದಲಿಂಗಪ್ಪ, ಪೊಲೀಸ್ ಮುಖ್ಯ ಅಧಿಕಾರಿಗಳು, ಕರ್ನಾಟಕ ಲೋಕಾಯುಕ್ತ ಧಾರವಾಡ ಬಸವರಾಜ್ ಬಳ್ಳಾರಿ ಅಧ್ಯಕ್ಷರು, ಸರ್ಕಾರಿ ನೌಕರರ ಸಂಘ ಗದಗ ಜಿಲ್ಲೆ ಮಂಜುನಾಥ್ ಗುಂಜಿಕರ್, ಡಿವೈಎಸ್ಪಿ ಪೊಲೀಸ್ ಇಲಾಖೆ ಬೆಂಗಳೂರು ರವಿ ಗುಂಜಿಕರ್, ಮಾಜಿ ಜಿಲ್ಲಾಧ್ಯಕ್ಷರು, ಸರ್ಕಾರಿ ನೌಕರರ ಸಂಘ ಗದಗ ಕೆಂಪಣ್ಣ, ಅನ್ನಪೂರ್ಣ ಪಬ್ಲಿಸಿಂಗ್ ಹೌಸ್ ಬೆಂಗಳೂರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಚೆಕ್ಗಳನ್ನು ವಿತರಣೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಭೋವಿ ಭಟರ ಸಂಘ ಬೆಂಗಳೂರು ಪದಾಧಿಕಾರಿಗಳಾದ ಡಾಕ್ಟರ್ ನಿತ್ಯಾನಂದ ಕುಮಾರ್ ಖಜಾಂಚಿ, ಡಾಕ್ಟರ್ ಎಂ ಶಂಕರ್, ಮಾಜಿ ಅಧ್ಯಕ್ಷರು ಸಿದ್ದಪ್ಪ ಕಲ್ಲೇರ್, ಕಾರ್ಯಕಾರಿ ಸಮಿತಿ ಸದಸ್ಯರು ಎಚ್ಎಲ್ ಚಂದ್ರಶೇಖರ್, ಸಂಘಟನಾ ಕಾರ್ಯದರ್ಶಿ ವಿ ರಾಜಣ್ಣ, ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಆನೆಗುಂದಿ, ಸಂಘಟನಾ ಕಾರ್ಯದರ್ಶಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಜೆ ಮಿಥುನೇಶ್ವರ್, ಶ್ರೀನಿವಾಸ್ ಭೋವಿ, ಡಾಕ್ಟರ್ ಸೌಂದರ್ಯರಾಜ್, ಜಯಶಂಕರ್, ಸುದರ್ಶನ್ ಹಾಗೂ ಸಮಾಜದ ಯುವ ಮುಖಂಡರಾದ ಶ್ರೀನಿವಾಸ್ ಅವರೊಳ್ಳಿ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು. ಪ್ರಾರ್ಥನೆ ಗಂಧರ್ವ ಇವೆಂಟ್ಸ್ ಅವರಿಂದ ಕಾರ್ಯಕ್ರಮದ ನಿರೂಪಣೆಯನ್ನ ಸ್ನೇಹ ನೀಲಪ್ಪ ಗೌಡ, ವಂದನಾರ್ಪಣೆಯನ್ನ ಎಸಿ ಶ್ರೀನಿವಾಸ್ ಕಾರ್ಯಕರ್ತ ಸಮಿತಿ ಸದಸ್ಯರು ಮಾಡಿದರು.